ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಜನರೇ, ಹಿರಿಯರೇ, ಯವನಸ್ಥರೇ, ಈ ದಿನದ ಈ ವಿಡಿಯೋನ ಆಯ್ಕೆ ಮಾಡಿಕೊಂಡು ಕರ್ತನ ಪ್ರೀತಿಯ ಸ್ವರವನ್ನು, ದೇವರ ವಾಕ್ಯದಿಂದ ನಿಮಗೆ ಸಿಗುವಂಥ ಉತ್ತರವನ್ನು ಎದುರು ನೋಡುತ್ತಾ ಬಂದಿರುವಂಥ ನಿಮ್ಮನ್ನು ಆ ದೇವಾದಿದೇವನ ಶಕ್ತಿಯು, ಕೃಪೆಯು, ಆಶೀರ್ವಾದವು ಆವರಿಸಿಕೊಳ್ಳಲಿ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಈ ದಿನ ಒಂದು ಪ್ರಾಮುಖ್ಯವಾದಂಥ ಅಂಶದೊಂದಿಗೆ ನಾನು ಬಂದಿದ್ದೇನೆ. ಒಬ್ಬ ಸಹೋದರಿಯು ನನ್ನೊಟ್ಟಿಗೆ ಈ ಟಾಪಿಕ್ನ ವಿಷಯವಾಗಿ ಮಾತನಾಡಿರಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ದೇವಜನವೇ, ಲೌಕಿಕವಾಗಿ ನೋಡಿದರೆ 3 ವಿಧವಾದಂಥ ಶಾಪಗಳು ಭಯಾನಕವಾಗಿರುತ್ತವೆ ಎಂದು ಹೇಳುತ್ತಾರೆ. ಈ ಶಾಪದ ಕುರಿತಾಗಿ ಮಾತನಾಡಿ ಒಂದೇ ವಿಡಿಯೋದಲ್ಲಿ ಮುಗಿಸಲಿಕ್ಕೆ ಆಗುವುದಿಲ್ಲ. ಒಂದು ಮಾತ್ರ ಪ್ರಾರಂಭದಲ್ಲಿ ನಿಮಗೆ ತಿಳಿಯಪಡಿಸುತ್ತೇನೆ. ದೇವರು ಅಬ್ರಹಾಮನಿಗೆ, ನೀನು ಆಶೀರ್ವಾದ ನಿಧಿಯಾಗುವೆ, ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ಎಂದು ದೇವರು ಹೇಳುವಂಥ ಮಾತನ್ನು ನಿಮಗೆ ನೆನಪು ಮಾಡುತ್ತೇನೆ. ಕೆಲವು ಅಮೂಲ್ಯವಾದಂಥ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಧಾನವಾಗಿ ನಾನು ಮಾತನಾಡಲಿಕ್ಕಿದ್ದೇನೆ. ಮಧ್ಯದಲ್ಲಿ ಸ್ವಲ್ಪ ನೋಡಿ ಯಾವುದನ್ನು ತೀರ್ಮಾನ ಮಾಡಿ ನೀವು ಹೋಗಬಾರದೆಂದು ನನ್ನ ಅಭಿಲಾಷೆಯಾಗಿದೆ. ಯಾಕೆಂದರೆ ದೇವರ ವಾಕ್ಯ ಏನು ಹೇಳುತ್ತದೆ, ಲೋಕ ಏನು ಹೇಳುತ್ತದೆ, ನಾವು ಬಹಳ ಚೆನ್ನಾಗಿ ತಿಳಿದುಕೊಂಡವರಾಗಿರಬೇಕು. ಇಷ್ಟಕ್ಕೂ ಈ ಶಾಪ ಎಂದರೇನು, ಶಾಪ ಹಾಕುವುದು, ಶಾಪ ಹಾಕಿದರೆ ತಟ್ಟುತ್ತಾ, ಶಾಪ ಹಾಕುವುದರಿಂದ ಬಿಡುಗಡೆ ಹೇಗಾಗುತ್ತೆ, ಶಾಪ ಯಾರು ಹಾಕ್ತಾರೆ, ಹಾಕಿದ ಮೇಲೆ ಹೇಗೆ ನಾವು ಎದುರಿಸಬೇಕು, ಈ ಅಂಶಗಳನ್ನು ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ದೇವಜನವೇ, ಸಾಧಾರಣವಾಗಿ ಶಾಪ ಯಾವಾಗ ಹಾಕ್ತಾರೆ? ತಮಗೆ ನೋವಾದಾಗ, ಮೋಸವಾದಾಗ, ಅನ್ಯಾಯವಾದಾಗ, ಮನಸ್ಥಿತಿ ಸರಿಯಿಲ್ಲದೆ ಹೋದಾಗ, ಮಾನಸಿಕವಾಗಿ ತಮಗೆ ತಾವೇ ಕಂಟ್ರೋಲ್ ಇಲ್ಲದಿದ್ದಾಗ, ನಾವೇನೂ ಮಾಡೋಕ್ಕಾಗಲಿಲ್ಲವಲ್ಲ ಅವರನ್ನು ಅನ್ನುವಾಗ, ಈ ರೀತಿ ವಿಧ ವಿಧವಾದಂಥ ಕಾರಣಗಳ ನಿಮಿತ್ತವಾಗಿ ನಿಂದಿಸುವುದು, ಅವರನ್ನು ಬೊಯ್ಯುವುದು, ಇಲ್ಲವೇ ಕೆಟ್ಟ ಕೆಟ್ಟ ಕಾರ್ಯಗಳವರಿಗೆ ಆಗಲಿ ಅನ್ನುವಂಥದ್ದೇ ಶಾಪ ಅಂತ ನಾವು ನೋಡುತ್ತೇವೆ. ಇಂಗ್ಲೀಷಲ್ಲಿ ಕರ್ಸಿಂಗ್ ಅಂತ ಹೇಳ್ತಾರೆ. ಕರ್ಸ್ ಅಂದರೆ ಅವರನ್ನು ನೀವು ಪದಗಳಿಂದಲೂ ಮನೋವೇದನೆಗಳಿಂದಲೂ ಕೆಲವು ಸಾರಿ ಅವರನ್ನು ಶಪಿಸುವುದು. ನನಗೆ ಗೊತ್ತುಂಟು, ನೀವು ಆ ರೀತಿಯಾಗಿ, ನಾವು ಆ ರೀತಿಯಾಗಿ ಮಾಡುವಂಥವರಲ್ಲ. ಆದರೆ ಲೋಕದಲ್ಲಿ ಇರುವಂಥ ಕಾರ್ಯಗಳನ್ನು ನಾವು ನೋಡುತ್ತೇವೆ. ಇನ್ನೂ ಸ್ವಲ್ಪ ಇಂಟ್ರೊಡಕ್ಷನನ್ನು ನಾವು ನೋಡಬೇಕಾದರೆ, ನಾನು ಒಂದು ಗಾದೆ ಮಾತನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ನಾನು ಓದಿದೆ. ಅಲವೇಲಮ್ಮ ಅನ್ನುವಂಥ ಒಬ್ಬ ರಾಜನ ಹೆಂಡತಿ, ಶ್ರೀರಂಗರಾಯ ಎಂಬ ವ್ಯಕ್ತಿಯ ಅರಸನ ಹೆಂಡತಿ ಒಂದು ಶಾಪ ಹಾಕಿದ್ಲಂತೆ. ಅದು ಪ್ರಸಿದ್ಧಿಯಾಗಿರುವಂಥದ್ದು, ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಎಂದು ಶಾಪ ಹಾಕಿದರಂತೆ. ಅದರಂತೆ ಜನರು ಏನಂದುಕೊಳ್ಳುತ್ತಾ ಇದ್ದಾರೆಂದರೆ, ನಾವು ನೋಡುವಾಗ ತಲಕಾಡು ಪೂರ್ತಿ ಮರಳಿಂದಿದೆ, ಆ ಮಾಲಂಗಿ ಮಡುವಾಗಿದೆ ಮತ್ತು ಮೈಸೂರು ಅರಸರಿಗೆ ಮಕ್ಕಳಾಗಲಿಲ್ಲ. ಅಂದರೆ ಈ ರೀತಿ ನಿನಗೆ ಮಕ್ಕಳಾಗದಿರಲಿ, ನಿನ್ನ ಗಂಡ ಸಾಯಲಿ, ನಿನ್ನ ಮಕ್ಕಳಿಗೆ ಕೇಡಾಗಲಿ, ನಿನ್ನ ಮನೆ ಉಳಿಯದೆ ಹೋಗಲಿ, ನಿನಗೆ ಅನಾರೋಗ್ಯ ಬರಲಿ, ನಿನಗೆ ಕೇಡಾಗಲಿ, ಈ ರೀತಿಯಾದಂಥ ಅನೇಕ ಪದಗಳನ್ನು ಅನೇಕರು ಉಪಯೋಗಿಸುತ್ತಿರುತ್ತಾರೆ. ನನಗೆ ಆಶ್ಚರ್ಯವಾದಂಥ ವಿಚಾರ ಏನೆಂದರೆ, ಕೆಲವರು ಶಾಪ ಹಾಕುವುದು ಹೇಗೆ ಅನ್ನುವಂಥ ವಿಡಿಯೋನು ಕೂಡ ಮಾಡಿರುವಂಥ ವಿಚಾರ. ನಿಮಗೆ ಕೆಲವು ವಿಚಾರಗಳನ್ನು ದೇವರ ವಾಕ್ಯದೊಟ್ಟಿಗೆ ಮಧ್ಯ ಮಧ್ಯದಲ್ಲಿ ಕೂಡ ನಾನು ನನಗೆ ತಿಳಿದಿರುವುದನ್ನು ಹೇಳುತ್ತಿದ್ದೇನೆ. ಏನಾದರೂ ತಪ್ಪಿದ್ದರೆ ಕ್ಷಮಿಸಬೇಕು, ಮತ್ತು ಮಧ್ಯದಲ್ಲಿ ನಿಮಗೇನಾದರೂ ಗೊತ್ತಿದ್ದರೆ ನೀವೇ ಹೇಳಬಹುದು. ಬನ್ನಿ, ಹಾಗಾದರೆ ಮೊದಲನೆಯ ಈ ದಿನದ ದೇವರ ವಾಕ್ಯಕ್ಕೆ ನಾವು ಹೋಗುವಂಥವರು ಆಗಿರೋಣ. ಕೀರ್ತನೆಗಳ ಗ್ರಂಥ 109ನೆಯ ಕೀರ್ತನೆ, ಅದರ 28ನೆಯ ವಾಕ್ಯ. ಅವರು ಶಪಿಸಲಿ ಚಿಂತೆಯಿಲ್ಲ, ನೀನು ಆಶೀರ್ವದಿಸುವಿ, ಅವರು ಎದ್ದು ಅಪಮಾನ ಹೊಂದುವರು, ಆದರೆ ನಿನ್ನ ಸೇವಕನಾದ ನಾನು ಉಲ್ಲಾಸಿಸುವೆನು. ಆಮೇನ್, ಹಲ್ಲೆಲೂಯಾ.
ಎಂಥ ಒಂದು ಬಲವಾದ ದೃಢವಾದ ಒಂದು ಮಾತು. ಲೌಕಿಕವಾಗಿಯೂ ನಾನು ಇದನ್ನು ಸ್ಟಡಿ ಮಾಡಿ ನೋಡಿದೆನು. ಅದೇನೆಂದರೆ, ಯಾರು ಶಾಪ ಹಾಕಬಹುದು ಅಂತ ಕೂಡ ನಾನು ಓದುವಾಗ, ನಿಮ್ಮಲ್ಲಿ ನಿಯತ್ತಿದ್ದು ನಿಮಗೆ ನಿಜವಾಗಿ ನೋವಾಗಿ, ನಿಮಗೆ ಅನ್ಯಾಯ ಆಗಿ, ನಿಮ್ಮ ಕಡೆ ನೀವು ನಿಷ್ಪಕ್ಷಪಾತವಾಗಿದ್ದರೆ, ಅಂದರೆ ಒಳ್ಳೆಯವರಾಗಿದ್ದು ಶಾಪ ಹಾಕಿದರೆ ಅವರಿಗೆ ತಟ್ಟುತ್ತೆ. ನಿಮ್ಮ ಕಡೆ ಅನ್ಯಾಯ ಇದ್ದು, ಮೋಸ ಇದ್ದು, ನಿಮ್ಮ ಕಡೆ ತಪ್ಪಿದ್ದು ನೀವು ಶಾಪ ಹಾಕಿದರೆ ಅವರಿಗೆ ತಟ್ಟುವುದಿಲ್ಲ ಎಂದು ಹೇಳಿ ಲೋಕದ ಜನ ಹೇಳಿದ್ದಾರೆ. ಹಾಗಾದರೆ ನಾನು ಕೇಳುತ್ತೇನೆ, ನಿಮ್ಮ ವಿರೋಧವಾಗಿ ದೇವಜನರೇ ಯಾರಾದರೂ ಸುಮ್ಮನೆ ಆ ಲೋಕದ ಮಾತನ್ನು ಹಿಡಿದೇ ನಾನು ಹೇಳುತ್ತಾ ಇದ್ದೇನೆ, ಸುಮ್ಮನೆ ನಿಮ್ಮ ವಿರೋಧವಾಗಿ ಯಾರಾದರೂ ಬೈದು ಶಾಪ ಹಾಕಿ ನೀನು ಹಿಂಗಾಗೋಗ್ತೀಯ ಹಂಗಾಗೋಗ್ತೀಯ ಅಂತ ಕೆಲವರು ಮಣ್ಣನ್ನು ತೂರುವುದು, ಕೆಲವರು ಬೆರಳುಗಳನ್ನು ಅಂದರೆ ಆ ಕೈಗಳನ್ನು ನುಣುಚುವುದು ಅಂದರೆ ಮುರಿಯುವುದು, ಕೆಲವು ಮಾಟ ಮಂತ್ರ ಅವು ಇವುಗಳನ್ನು ಮಾಡಿಸುವುದು, ಇದೆಲ್ಲ ಮಾಡ್ತಾರೆ. ಲೌಕಿಕವಾಗಿಯೂ ಮತ್ತು ನಾವು ನೋಡುವಂಥದ್ದೇನೆಂದರೆ, ಅನ್ಯಾಯವಾಗಿ ತಪ್ಪಾಗಿ ದ್ವೇಷವಾಗಿ ಸುಮ್ಮನೆ ಏನಾದರೂ ಮಾಡಿದರೆ ನಮಗೆ ತಟ್ಟುತ್ತಾ? ವಾಕ್ಯದಲ್ಲಿ ಅದಕ್ಕೆ ಉತ್ತರ ಇದೆ. ಆದರೆ ಈ ವಾಕ್ಯವನ್ನು ಸ್ವಲ್ಪ ವಿವರಿಸ್ತೇನೆ, ಗಮನಿಸಿರಿ. ಅವರು ಶಪಿಸಲಿ, ಚಿಂತೆ ಇಲ್ಲ. ಎಂಥ ಮಾತು ಹೇಳ್ತಾ ಇದ್ದಾರೆ ನೋಡಿ, ಅವರು ಶಪಿಸಲಿ, ಚಿಂತೆ ಇಲ್ಲ. ಆದರೆ ನಿಮ್ಮಲ್ಲಿ ಅನೇಕರು ಪಾಸ್ಟರ್ ಅವರು ಶಪಿಸ್ತಾ ಇದ್ದಾರೆ, ನಮಗೆ ವಿರೋಧವಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಅವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಏನಾಗುತ್ತೋ ಹೇಗಾಗುತ್ತೋ ಅಯ್ಯೋಯ್ಯೋ ಅಂತ ನೀವಂದರೆ, ದೇವರ ವಾಕ್ಯ ಹೇಳುತ್ತಾ ಇದೆ, ಅವರು ಶಪಿಸಲಿ, ಚಿಂತೆ ಇಲ್ಲ. ಲೆಟ್ ದೆಮ್ ಕರ್ಸ್, ಯು ಡು ನಾಟ್ ವರಿ. ಅರ್ಥ ಆಯ್ತಾ? ಲೆಟ್ ದೆಮ್ ಕರ್ಸ್. ನೋಡಿ, ನಾವು ದೇವರ ವಾಕ್ಯವನ್ನು ಸಾರುವಾಗ, ಸುವಾರ್ತೆ ಸಾರಲಿಕ್ಕೆ ಹೋಗುವಾಗ, ಸೇವೆ ಮಾಡಲಿಕ್ಕೆ ಹೋಗುವಾಗ ಎಷ್ಟು ಜನರು ನಮ್ಮನ್ನು ಬೈಕೊಳ್ತಾರೆ ಗೊತ್ತಾ? ನಮ್ಮ ಸ್ವಂತ ಜನರು, ಒಡ ಹುಟ್ಟಿದ ರಕ್ತ ಸಂಬಂಧಿಕರು ನಮ್ಮನ್ನು ಬೈಕೊಡ್ತಾರೆ, ಶಾಪ ಹಾಕ್ತಾರೆ. ಅಯ್ಯೋ, ನಮ್ಮ ಮತ, ನಮ್ಮ ಕುಲ, ನಮ್ಮ ಸಂಸ್ಕೃತಿ ಎಲ್ಲವನ್ನು ಬಿಟ್ಟು ಹಾಳಾಗಿ ಹೋಗಿದ್ದಾರೆ, ಅವ್ರು ಹಂಗೆ ಇರ್ತಾರಾ, ಹಂಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಒಂದು ವಿಷಯ, ಅವರ ಶಾಪಗಳೆಲ್ಲ ನಮಗೆ ಆಶೀರ್ವಾದವೇ. ಅವರು ಶಪಿಸಲಿ, ಚಿಂತೆ ಇಲ್ಲ ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ. ಈ ಮಾತುಗಳನ್ನು ಬರೆದಿಟ್ಕೊಳ್ಳಿ. ಯಾರಾದರೂ ನಿಮ್ಮ ವಿರೋಧವಾಗಿ ಏನಾದರೂ ಮಾತನಾಡುವಾಗ ಈ ವಾಕ್ಯಗಳನ್ನು ತೆಗೆದು ಹೋದರೆ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಹಾಕಿ ವಿಡಿಯೋದಲ್ಲಿ ಸರ್ಚ್ ಮಾಡಿ ನೋಡ್ರಿ. ಯಾಕೆಂದರೆ ಸೇವ್ ಮಾಡ್ಕೊಳ್ತೀರಾ, ಆಮೇಲೆ ನೀವು ಮರ್ತೋಗ್ತೀರಾ. ಆದರೆ ನೀವು ಪದೇ ಯಾರಾದರೂ ನಿಮ್ಮ ವಿರೋಧವಾಗಿ ಏನಾದರೂ ಮಾಡ್ತಾ ಇದ್ದಾರೆ, ಶಾಪ ಆಗ್ತಾ ಇದ್ದಾರೆ ಅಂದಾಗ ಈ ವಿಡಿಯೋ ತೆಗೆದು ನೀವು ನೋಡ್ರಿ, ನಿಮ್ಮ ಬಲ ಹೆಚ್ಚಾಗುತ್ತದೆ. ನಿಮ್ಮ ವಿರೋಧವಾಗಿರುವಂಥ ಪ್ರತಿ ದುಷ್ಟರ, ಸೈತಾನನ, ಶತ್ರುವಿನ, ಲೌಕಿಕವಾದ ಅಂಧಕಾರ ಶಕ್ತಿಗಳ ಕಾರ್ಯಗಳು ಲಯವಾಗುತ್ತವೆ ಯೇಸುವಿನ ನಾಮದಲ್ಲಿ. ಇವತ್ತು ಹೇಳ್ತಾ ಇದ್ದಾನೆ, ಅವರು ಶಪಿಸಲಿ, ನೀವು ತಡೆ ಮಾಡೋಕ್ಕೆ ಹೋಗಬೇಡಿ, ಅವರು ಶಪಿಸಲಿ, ಚಿಂತೆ ಇಲ್ಲ. ಯಾಕೆ? ನೀನು ಆಶೀರ್ವದಿಸುವೆ. ನೀನೇನು ಮಾಡು, ಮೊದಲು ದೇವರಲ್ಲ ನೀನು. ಓಕೆ, ನೀವು ಬೈರಿ, ನಾನು ಬ್ಲೆಸ್ ಮಾಡ್ತೇನೆ. ಯಾಕೆಂದರೆ ನಿಮ್ಮ ಮಾತಿನಂತೆ ನಿಮಗಾಗುತ್ತದೆ. ನೀವು ಬ್ಲೆಸ್ ಮಾಡಿದ್ರೆ ನಿಮಗೆ ಬ್ಲೆಸ್ಸಿಂಗ್ ಬರುತ್ತೆ. ಅವರು ನಿಮ್ಮನ್ನು ಕರ್ಸ್ ಮಾಡಿದ್ರೆ ಅದು ನಿಮಗೆ ಬ್ಲೆಸ್ಸಿಂಗ್ ಆಗಬೇಕಾದ್ರೆ, ಅದು ಆ ಒಂದು ಶಾಪ ನಿಮಗೆ ಆಶೀರ್ವಾದವಾಗಬೇಕಾದ್ರೆ ನೀವು ನಿಂತುಕೊಂಡು ನೀನು ಹಂಗಾಗೋಗ್ತೀಯ, ನೀನು ಹಿಂಗಾಗೋಗುತ್ತೆ ಅಂದಾಗ ನಾನೇನು ಸುಮ್ಮನೆ ಅಲ್ಲ, ನನ್ನ ಪಕ್ಕನೂ ದೇವರಿದ್ದಾನೆ, ನಾನು ಹಿಂಗೆ ಮಾಡ್ತೀನಿ ಅಂತ ಹೋಗಬೇಡಿ. ಓಕೆ, ಅವ್ರು ಬೈದರೆ ನೀವು ಚಿಂತೆ ಮಾಡಬೇಡ್ರಿ, ನೀವು ಆಶೀರ್ವದಿಸ್ರಿ. ಅಲ್ಲಿ ಹೇಳುತ್ತದೆ, ಅವರು ಎದ್ದು ಅಪಮಾನ ಹೊಂದುವರು, ಆದರೆ ನಿನ್ನ ಸೇವಕನಾದ ನಾನು ಉಲ್ಲಾಸಿಸುವೆನು. ಆಮೇನ್. ನೋಡಿದ್ರೆ ಎಂಥ ವಾಕ್ಯ ಇದೆ ದೇವಜನವೇ. ಆದುದರಿಂದ ನಿಮಗೆ ಮಧ್ಯದಲ್ಲಿ ನಾನು ಹೇಳಿದೆ, 3 ವಿಧವಾದಂಥ ಘೋರವಾದ ಶಾಪಗಳು ಅಂತ ಲೋಕದ ಜನ ಹೇಳ್ತಾರೆ. ಒಂದು,
ತಂದೆ ತಾಯಿಗಳು ಹಾಕಿದ ಶಾಪ. ಯವನಸ್ಥರೇ ದಯಮಾಡಿ ಗಮನಿಸ್ರಿ, ತಂದೆ ತಾಯಿಗಳು ಹಾಕಿದ ಶಾಪ ತಟ್ಟುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಲೋಕ ನಂಬುತ್ತೆ. ಆದರೆ ದಯಮಾಡಿ ಯಾರು ತಂದೆ ತಾಯಿಗಳ ವಿರೋಧವಾಗಿ ಮಾತನಾಡಬಾರ್ದು. ಅವರು ತಪ್ಪು ಮಾಡಿದಾಗ ಪಾಸ್ಟ್ರೆ ಅಂದ್ರೆ ಅದು ಬೇರೆ ರೂಲ್ ಇದೆ. ಆದರೆ ನೀವಾಗಿ ಅವರು ಬೈದರು ಹೊಡೆದರು ನೀವು ಅವರಿಗೆ ವಿರೋಧವಾಗಿ ಮಾತನಾಡಬಾರ್ದು. ಅರ್ಥ ಆಯ್ತಲ್ಲ? ನೀವು ಅವರ ವಿರೋಧವಾಗಿ ಮಾತನಾಡಬಾರ್ದು. ಓಕೆ, ಸಮಯ ಇಲ್ಲ, ಮುಂದಕ್ಕೆ ಹೋಗೋಣ. ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ ಗುರುವಿನ ಶಾಪ. ಒಂದಕ್ಷರವನ್ನು ನಿಮಗೆ ಕಲಿಸಿದವರು ಕೂಡ ಗುರುವೇ. ನೀವು ಅವರಿಗೂ ಶಾಪ, ಅವರ ಶಾಪಕ್ಕೆ ಒಳಗಾಗಬಾರ್ದು. ಮೂರನೇದು ಸ್ತ್ರೀ ಶಾಪ ಅಂತ ಲೋಕ ಹೇಳುತ್ತೆ. ಇದು ಬೈಬಲಲ್ಲಿ ರೆಫರೆನ್ಸ್ ತೋರಿಸಿ ಅಂದರೆ ನಾನು ತೋರ್ಸೋಕ್ಕಾಗಲ್ಲ ಅಲ್ವಾ? ಸ್ತ್ರೀ ಶಾಪ, ಸ್ತ್ರೀ ಹಾಕಿದ ಶಾಪ. ಓಕೆ, ಇದು ಮೂರು ಲೋಕ ಹೇಳೋದು, ಬೈಬಲೆಲ್ಲ ಹೇಳ್ತಾರೆ. ದೇವಜನವೇ, ನಮಗೂ ಇದು ಏನೆಂದರೆ ಒಂದು ಪಾಠ. ಲೋಕ ಹೇಳುತ್ತೆ ಅಂತ ನಡ್ಕೊಳ್ಳೋದಲ್ಲ, ತಂದೆ ತಾಯಿಗಳ ಶಾಪಕ್ಕೆ ಗುರಿಯಾಗದೇ ಇರೋಣ. ಮತ್ತು ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ ಶಾಪ ಹಾಕಲೇಬೇಡ್ರಿ. ನೀವು ಹೊತ್ತು ಹೆತ್ತ ಮಕ್ಕಳಲ್ಲವೇ, ನೀವು ಶಾಪ ಹಾಕಲೇಬಾರ್ದು. ಗುರುಗಳೇ ದಯಮಾಡಿ, ನೀವು ಬೋಧಿಸಿದ್ದೀರಿ, ನಾವು ಅಷ್ಟೇ. ಕೆಲವು ಸಾರಿ ಸೇವಕರು ನನ್ನ ಚರ್ಚ್ ಬಿಟ್ಟು ಹೋದರೆ, ನನ್ನನ್ನು ಬಿಟ್ಟು ಹೋದರೆ, ನನಗೆ ಕಾಣಿಕೆ ಕೊಡದಿದ್ದರೆ, ನನಗೆ ದಶಂಭಾಗ ಕೊಡದಿದ್ದರೆ, ಓ ನೀನು ಉದ್ಧಾರ ಆಗಲ್ಲ. ಗುರುಗಳೇ, ಶಾಪ ಹಾಕದಿರಿ. ಯಾಕೆಂದರೆ ಒಳ್ಳೆಯದಲ್ಲ. ಅವರ ನಿಯತ್ತು ನಿಮಗಿಂತಿರುಗಿ ಬಂದು ಬಿಡಬಹುದು. ಯಾಕೆಂದರೆ ಶಾಪ ಹಾಕಿರುವವರು ನಾನೊಂದು ವೇಳೆ ಕೆಟ್ಟವನಾದರೆ ಒಳ್ಳೆಯವನ ಮೇಲೆ ಹಾಕಿದ ಶಾಪ ಸುಮಗಿರುತ್ತಾ ಅದು ಹಿಂತಿರುಗಿ ಬರುತ್ತದೆ ಅಲ್ವಾ? ಅದು ಹಿಂತಿರುಗಿ ನಮಗಾಗ್ಬೋದು. ತೋರಿಸಿ ಅಂದರೆ ಹಂಗಲ್ಲ ನಾನು ಹೇಳ್ತೇನೆ. ನಾವು ವಿನಾಕಾರಣ, ಯಾಕೆಂದರೆ 12ನೇ ಅಧ್ಯಾಯ ಆದಿಕಾಂಡ 3ನೇ ವಚನ ಮೊದಲೇ ನಿಮಗೆ ಹೇಳಿದ್ದೆ, ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆ. ಅಬ್ರಹಾಮನನ್ನು ಯಾಕೆ ದೇವರು ಈ ರೀತಿಯಾಗಿ ಹೇಳಿದನು? ಆತನು ನೀತಿವಂತನಾಗಿ ನಂಬಿಗಸ್ತನಾಗಿ ನಂಬಿಕೆಯನ್ನು ಉಳಿಸಿಕೊಟ್ಟ ನಿಮಿತ್ತವಾಗಿ ದೇವರು ಆತನಿಗೆ ಈ ವಾಗ್ದಾನವನ್ನು ಕೊಟ್ಟನು. ಇವತ್ತು ನೀವು ನಾನು ಅವರು ಹಾಕುವ ಶಾಪಗಳಿಗೆಲ್ಲ ಭಯಪಡಬೇಕಾಗಿರುವುದು, ಅವರನ್ನು ನಾವು ಬ್ಲೆಸ್ ಮಾಡಿ ಈ ವಾಕ್ಯ ಹೇಳಿದ ಹಾಗೆ, ಆದರೆ ನಿನ್ನ ಸೇವಕನಾದ ನಾನು ಉಲ್ಲಾಸಿಸುವೆನು. ನಿಮ್ಮ ಮೇಲೆ ಹಾಕಿದಂಥ ಶಾಪ ಅದು ಏನೋ ಆಗ್ಬಿಡುತ್ತಾ? ಒಂದು ವಾಕ್ಯ ನಿಮಗೆ ಓದುತ್ತೇನೆ. ಜ್ಞಾನೋಕ್ತಿಗಳ ಗ್ರಂಥ 26ನೇ ಅಧ್ಯಾಯ 2ನೇ ವಾಕ್ಯ. ಕುಪ್ಪಳಿಸುತ್ತಿರುವ ಗುಬ್ಬಿಯಂತೆ ಹಾರಾಡುವ ಬಾನಕ್ಕಿಯ ಹಾಗೆ ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದು. ಹೇಗಂತೆ? ನಿಮಿತ್ತವಿಲ್ಲದ ಶಾಪ, ಕಾರಣವಿಲ್ಲದ, ಅರ್ಥವಿಲ್ಲದ, ಸತ್ಯವಿಲ್ಲದ ಶಾಪದಿಂದ ಯಾರಾದರೂ ನಿಮ್ಮನ್ನು ಶಪಿಸಿದರೆ, ನಿಜ ಹೇಳಬೇಕಾದರೆ ಕಳೆದ ದಿನಗಳು ಒಂದು 20-25 ದಿನ ತಲೆ ಸುತ್ತು, ಗಂಟ್ಲು ಕೆಟ್ಟು, ಇನ್ನೂ ಅದು ಪೂರ್ತಿಯಾಗಿ ನಾನು ಸರಿಯಾಗಲಿಲ್ಲ. ಆದರೆ ಒಂದು ಮಧ್ಯದಲ್ಲಿ ನನಗನಿಸಿತ್ತು, ದೇವರೇ, ನಮ್ಮ ಕಾರ್ಯಕ್ರಮದ ನಂತರ ಈ ಥರ ಆಗಿದೆ, ಯಾರ ನೋಟ ಒಂದು ಸುಮ್ಮನೆ ಹಾಗೆ ಥಾಟ್, ಯಾರಾದರೂ ನಮಗೆ ಶಪಿಸಿದ್ರ ಅನ್ನೋ ಥಾಟ್ ನನಗೂ ಬಂದಿತ್ತು. ನಾನು ಅದು ಒಪ್ಪಿಕೊಳ್ತಾ ಇದ್ದೇನೆ, ಸುಳ್ಳು ಹೇಳ್ತಾ ಇಲ್ಲ. ಆದರೆ ಈ ವಾಕ್ಯಗಳನ್ನು ಓದಿದಾಗ ನನಗನಿಸಿತ್ತು, ನಮ್ಮ ವಿರೋಧವಾಗಿ ಕಲ್ಪಿಸಲ್ಪಟ್ಟ ಯಾವ ಆಯುಧವು ಫಲಿಸುವುದಿಲ್ಲ. ಅರ್ಥ ಆಯ್ತಲ್ಲ? ಈ ವಾಕ್ಯಗಳನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಆಮೇಲೆ ಹೇಳ್ತಾ ಇದ್ದೀನಿ, ಇದನ್ನು ಇಂಗ್ಲೀಷಲ್ಲಿ ನಾವು ನೋಡ್ತಾ ಇದ್ದೀವಿ, ಲೈಕ್ ಎ ಫ್ಲಿಟ್ಟಿಂಗ್ ಸ್ಪ್ಯಾರೋ ಆರ್ ಎ ಫ್ಲಟರಿಂಗ್ ಸ್ವ್ಯಾಲೋ, ಆನ್ ಅನ್ಡಿಸರ್ವ್ಡ್ ಕರ್ಸ್ ಡಸ್ ನಾಟ್ ಕಮ್ ಟು ರೆಸ್ಟ್. ಅನ್ಡಿಸರ್ವ್ಡ್ ಕರ್ಸ್, ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದೆ, ಇಟ್ ವಿಲ್ ನಾಟ್, ಡಸ್ ನಾಟ್ ರೆಸ್ಟ್ ಅಂದರೆ ಅದು ನಡೆಯುವುದಿಲ್ಲ, ನಿಲ್ಲುವುದಿಲ್ಲ. ಡು ನಾಟ್ ವರಿ. ನಾವು ಎಲ್ಲ ಸೇವಕರನ್ನು ಪ್ರೀತಿಸ್ತೇವೆ,
ದೇವಜನವೇ, ನನ್ನ ಬಗ್ಗೆ ನಿಮಗೆ ಗೊತ್ತೇ ಇದೆ. ನಾನು ಯಾರಿಗೂ ವಿರೋಧಿ ಅಲ್ಲ, ಆದರೆ ನನಗೆ ತುಂಬ ಜನ ವಿರೋಧಿಗಳು ಇದ್ದಾರೆ. ಕಾರಣ ಏನು ಅಂತ ನನಗೂ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಆದರೆ ನಮಗೆ ವಿರೋಧವಾಗಿ ಪ್ರಾರ್ಥಿಸುವವರು, ನಮ್ಮನ್ನು ದೂಷಿಸುವವರು ಇದ್ದೇ ಇದ್ದಾರೆ. ಆದರೆ ನಾನು ಹೇಳುತ್ತೇನೆಂದರೆ, ಅವರೆಲ್ಲ ನಮ್ಮ ಜೊತೆ ಸೇವಕರು, ಅವರೆಲ್ಲ ಕ್ರಿಸ್ತನಲ್ಲಿ ಭಾಗಗಳು. ದೇವರು ಅವರನ್ನು ಆಶೀರ್ವದಿಸಲಿ. ಇಲ್ಲಿ ಹೇಳಿದ ಹಾಗೆ ಸ್ಪ್ಯಾರೋ ಅಂದರೆ ಯಾಕೆ ಗುಬ್ಬಿಗೂ ಬಾನಕ್ಕಿಗೂ ಹೋಲಿಕೆ ಮಾಡಿದ್ದಾರೆ? ಗುಬ್ಬಿಯನ್ನು ನೋಡಿದ್ರ ಅದು ಬಹಳ ಸಾಧು ಪ್ರಾಣಿ, ಸಣ್ಣ ಗುಬ್ಬಿ, ಪಕ್ಷಿಗಳಲ್ಲಿ ಒಂದು ಸಣ್ಣ ಗುಬ್ಬಿ. ಅದರ ಹಾಗೆ ಆ ಒಂದು ಶಾಪವು ನಿಲ್ಲುವುದಿಲ್ಲ ಎಂದು ಹೇಳುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ದೇವಜನವೇ, ದೇವರ ವಾಕ್ಯದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಅರಣ್ಯಕಾಂಡ, ಯಾಚಕಾಂಡ ಅಲ್ಲ, ಅರಣ್ಯಕಾಂಡ 23:8 ನಂಬರ್ಸ್ 23:8 ನಾನು ಅವರನ್ನು ಏನೆಂದು ಶಪಿಸಲಿ? ದೇವರು ಶಪಿಸಲಿಲ್ಲವಲ್ಲ. ಏನೆಂದು ಆಕ್ರೋಶಿಸಲಿ? ಯೆಹೋವನು ಆಕ್ರೋಶಿಸಲಿಲ್ಲವಲ್ಲ. ದೇವರು ಅವರನ್ನು ಶಪಿಸದೆ ಹೋದರೆ ನಾನು ಶಪಿಸಿ ಏನು ಪ್ರಯೋಜನ? ದೇವಜನವೇ, ನನಗೆ ಗೊತ್ತಿರುವ ಹಾಗೆ ನಾವು ಖಂಡಿತ ಆಶೀರ್ವದಿಸದೆ ಹೋದರೂ ಪರವಾಗಿಲ್ಲ, ಶಪಿಸಬಾರದು. ಕೆಲವು ಸಾರಿ ನಮ್ಮ ಸಭೆ ಆಗಲಿ ಬೇರೆ ಸಭೆ ಆಗಲಿ ಬಿಟ್ಟು ಹೋಗುವಾಗ ಒಬ್ಬ ಸಹೋದರಿ ನನಗೆ ಹೇಳಿದರು, ನಿಮ್ಮ ಗುಟ್ಟು ರಟ್ಟು ಮಾಡುತ್ತೇನೆ, ಪ್ರಪಂಚಕ್ಕೆ ನಿಮ್ಮ ಬಗ್ಗೆ ತಿಳಿಯಪಡಿಸ್ತೇನೆ, ನೀವು ಅಂಥವ್ರು ಇಂಥವರು ಅಂತೆಲ್ಲ ಹೇಳಿ ಹೋದರು. ನಾನು ಹೇಳಿದೆ, ಸಿಸ್ಟರ್, ಧೈರ್ಯವಾಗಿ ಹೇಳಿ, ದಯಮಾಡಿ ಹೇಳಿ, ನನ್ನ ಜೊತೆಯಲ್ಲಿರೋರಿಗೆ ಹೇಳಿ, ದೂರದಲ್ಲಿರೋರಿಗೆ ಹೇಳಿ, ನೋ ಪ್ರಾಬ್ಲಮ್. ಆ ನಂತರ ಅವರ ಸುದ್ದಿನೇ ನನಗಿಲ್ಲ. ನಾನು ಹೇಳೋದೇನೆಂದರೆ, ಶಪಿಸುವವರು ಇದ್ದಾರೆ. ನಾವು ಒಬ್ಬರ ಹತ್ರ ಮಾತಾಡ್ತಾ ಇದ್ದೀವಿ, ಒಬ್ಬರನ್ನ ನೋಡಿಲ್ಲ, ಅವರೇನು ಅಂದ್ಕೊಳ್ತಾರೆ ಗೊತ್ತಾ? ಈ ಪಾಸ್ಟ್ರ್ ಅವ್ರನ್ನೇ ಇಷ್ಟಪಡ್ತಾರೆ, ಅವ್ರನ್ನೇ ಗೌರವಿಸ್ತಾರೆ, ಅವ್ರಿಗೆ ಹೆಚ್ಚು ಸಮಯ ಕೊಡ್ತಾರೆ ಅಂದ್ಕೊಳ್ತಾರೆ. ರಾಂಗ್. ದೇವರ ಮುಂದೆ ನಾವಿದ್ದೇವೆ, ನೀವು ನಾನು ಹಾಗೆ ಅಲ್ವಾ? ನಮ್ಮನ್ನು ಅಪಾರ್ಥ ಮಾಡಿಕೊಂಡು ಜನರು ಶಾಪ ಹಾಕಿದರೆ ನಿಮಿತ್ತವಿಲ್ಲದ, ಅರ್ಥವಿಲ್ಲದ, ಏನು ನ್ಯಾಯವಿಲ್ಲದ, ನೀತಿ ಇಲ್ಲದ, ಪರಿಶುದ್ಧತೆ ಇಲ್ಲದ ಶಾಪಕ್ಕೆ ಭಯಪಡಬೇಡಿ. ಆದರೆ ಕೆಲವು ಶಾಪಗಳು ನಮ್ಮ ಪೂರ್ವಿಕರ ಮೇಲಿಂದ ನಮ್ಮನ್ನು ಎರಗಿ ಬಂದಿರುತ್ತವೆ. ಆ ಪ್ರತಿ ಶಾಪ ಯೇಸು ಕ್ರಿಸ್ತನು ತನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣಿಸಿದ್ದಾರೆ. ಆ ರಕ್ತದಿಂದ ಪ್ರೋಕ್ಷಿಸಲ್ಪಟ್ಟು ಯೇಸು ರಕ್ತದಲ್ಲಿ ನನಗೆ ಬಿಡುಗಡೆ ಎಂದು ನೀವು ಹೇಳಿದರೆ, ಯೇಸುವಿನಲ್ಲಿ ನೀವು ಒಪ್ಪಿಕೊಂಡು ಯೇಸುವಿನ ಮಕ್ಕಳಾಗಿ ಮಾರ್ಪಟ್ಟು ಪಶ್ಚಾತ್ತಾಪಪಟ್ಟು, ದೇವರೇ ನನ್ನ ಕುಟುಂಬದ ವಿರುದ್ಧ, ನನ್ನ ತಂದೆ ತಾಯಿಗಳ ವಿರುದ್ಧ, ನನ್ನ ಸಂಬಂಧಿಕರ ವಿರುದ್ಧ, ನನಗೆ ವಿರುದ್ಧ ಯಾವ ಶಾಪವಾಗಲಿ, ಕೆಲವರು ನಾನು ಹೇಳ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ತಾ ಇರ್ತೇನೆ. ಏನಂದರೆ, ನಾಗದೋಷ ಇದೆ, ಸರ್ಪದೋಷ ಇದೆ, ಶಾಪ ಇದೆ ಅಂತ ಹೇಳ್ತಾರೆ. ಯೇಸು ರಕ್ತದ ಮುಂದೆ ನಿಲ್ಲುವಂಥ ಯಾವ ಶಾಪವೂ ನಿಲ್ಲುವುದಿಲ್ಲ. ಗಮನಿಸರಿ, ಇನ್ನು ಸ್ವಲ್ಪ ವಾಕ್ಯಗಳಿದನ್ನು ಮುಂದಕ್ಕೆ ಹೋಗೋಣ. ನೆಹೆಮೀಯನ ಗ್ರಂಥದಲ್ಲಿ 13ನೇ ಅಧ್ಯಾಯ 2ನೇ ವಚನದಲ್ಲಿ, ಯಾಕೆಂದರೆ ಅವರು ಇಸ್ರಾಯೇಲ್ಯರನ್ನು ಅನ್ನ ಪಾನಗಳೊಡನೆ ಎದುರುಗೊಳ್ಳಲಿಲ್ಲ, ಅವರನ್ನು ಶಪಿಸುವುದಕ್ಕಾಗಿ ಬೀಳಾಮನಿಗೆ ಹಣ ಕೊಟ್ಟು ಅವನನ್ನು ಕರೆಸಿದರು. ನಮ್ಮ ದೇವರಾದರೋ ಅವನಿಂದ ಶಾಪವನ್ನಲ್ಲ ಆಶೀರ್ವಾದವನ್ನೇ ಹೇಳಿಸಿದೆನು ಎಂಬ ಮಾತು ಬರೆದಿರುವುದಾಗಿ ಕಂಡು ಬಂತು. ಎಸ್, ಅರಣ್ಯಕಾಂಡದಲ್ಲಿ ಅದು ಇದೆ. ದೇವಜನವೆಲ್ಲ ಹೇಳುತ್ತಾ ಇದೆ, ಅವರು ಕೆಲವು ಸಾರಿ ನೇರವಾಗಿ ಬರಲ್ಲ. ಅದಕ್ಕೆ ನೋಡಿ, ಇಸ್ರಾಯೇಲರ ಮೇಲೆ ಅನ್ನಪಾನಗಳಿಂದ ಬರಲಿಲ್ಲ, ನೇರವಾಗಿ ಬರೋದಿಲ್ಲ. ಕೆಲವರು ನಿಮ್ಮ ಮೇಲೆ ಶಾಪ ಹಾಕೋದಕ್ಕೆ ಮನಸ್ಸಲ್ಲಿಯೇ ಬೈಕೊಳ್ತಾರೆ, ಮಾನಸಿಕವಾಗಿ ಶಪಿಸ್ತಾರೆ, ಬೇರೆಯವರ ಮುಂದೆ ಶಪಿಸ್ತಾರೆ, ಮನೆಗೋಗಿ ಶಪಿಸ್ತಾರೆ, ಇನ್ನೊಬ್ಬರ ಮುಂದೆ ಶಪಿಸ್ತಾರೆ. ನಿಮ್ಮನ್ನು ನೇರವಾಗಿ ಎದುರಿಸುವುದಿಲ್ಲ. ನೋಡಿ, ಎಷ್ಟೋ 90% ಶಪಿಸುವವರು ನಿಮ್ಮ ಮುಂದೆ ಶಪಿಸುವುದಿಲ್ಲ. ಹೌದಾ? ನನ್ನ ಮಾತು ಒಪ್ಕೊಳ್ತೀರಾ? ಖಂಡಿತ ನಮ್ಮ ಮುಂದೆ ಚೆನ್ನಾಗಿರ್ತಾರೆ. ಆದರೆ ನೋಡಿ ಹೋಗಿ, ದೇವಜನವೇ, ಈಗ ನಾವು ಕಟ್ಟಿದ ಆಲಯ ಕಟ್ಟಡವನ್ನು ನೋಡಿ ಕೆಲವರು ಬಂದು ಉರುಕೊಂಡು ಹೋಗಿದ್ದಾರೆ. ಆದರೆ ನಾನು ಹೇಳುತ್ತೇನೆ,
ನಮ್ಮ ಮೇಲೆ ಇನ್ನೂ ಸಾಲ ಇದೆ, ಇನ್ನೂ ಸ್ವಲ್ಪ ಕೆಲಸ ಇದೆ, ಆದರೂ ದೇವರ ಸೇವೆ ಪ್ರಾರಂಭವಾಗಬೇಕು ಅಂತ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಜನರು ಅದನ್ನು ಅರ್ಥ ಮಾಡಿಕೊಳ್ಳದೆ, ನಾವು ಹೇಳಿಲ್ಲ ಎಲ್ಲೂ ಇನ್ನೂ ನಮಗೆ ಸಾಲ ಇದೆ, ಇನ್ನೂ ಕಷ್ಟ ಇದೆ, ಇನ್ನೂ ಕೆಲಸ ಇದೆ ಅಂತ ಹೇಳಿದ. ಆದರೆ ನಾವು ಹೇಳೋದು ದೇವರು ಮುಗಿಸಿದ್ದಾನೆ. ಆ ಒಂದು ಸಾಲದಿಂದಲೇ ಏನು ನನಗೆ ಟೆನ್ಷನ್ ಆಗಿ ಸ್ವಲ್ಪ ನನಗೆ ಇನ್ನೂ ಇದಾಗಿದೆ. ನಾನು ಯಾವುದೋ ಜನರಿಂದ ಶಾಪ ಹಾಕಿದ್ದಾರೆ ಅಂತ ನಾನು ನೆನೆಸುವುದಿಲ್ಲ. ನಿಮಗೂ ಹಾಗೇನೆ ಕೆಲವು ಸಾರಿ ಯಾವುದೋ ಸಮಸ್ಯೆಯಿಂದ ತೊಂದರೆ ಆಗಿರಬಹುದು. ವಿನಾಕಾರಣ ಮನುಷ್ಯರ ಶಾಪ ಹಾಕಿದ್ದಾರೆ, ಮನುಷ್ಯರು ತೊಂದರೆ ಮಾಡಿದ್ದಾರೆ ಅಂತ ಭಯಪಡಕ್ಕೆ ಹೋಗಬೇಡಿ. ನನ್ನ ಪ್ರಿಯ ಸಹೋದರಿ, ಅರ್ಥ ಆಗ್ತಾ ಇದೆಯಾ? ನಾನು ಕ್ರಿಸ್ತಿಯ ಕುಟುಂಬದಲ್ಲೇ ಹುಟ್ಟಿ ಬೆಳೀತಾ ಇದ್ದೀನಿ, ಪ್ರಾರ್ಥನೆಗಳಲ್ಲೇ ಇದ್ದೀನಿ, ಆದರೂ ನನಗೇನೂ ನಡೀತಾ ಇಲ್ಲ. ಯಾರೋ ಏನೋ ಮಾಡಿಸಿದ್ದಾರೆ, ಶಾಪ ಹಾಕಿದ್ದಾರೆ. ಸ್ಟಾಪ್. ಈ ಮೊದಲಿನ ವಾಕ್ಯಗಳನ್ನು ಓದ್ಕೊಂಡು ಬಂದ್ರಲ್ಲ, ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ, ಮುಂದಕ್ಕೆ ಹೋಗೋಣ. ಅಲ್ಲಿ ಹೇಳ್ತದೆ, ಬಿಳಾಮನಿಗೆ ಹಣ ಕೊಟ್ಟು ಕೆಲವರು ಕಳಿಸಿದರು. ಇವತ್ತು ನಿಮ್ಮ ವಿರೋಧವಾಗಿ ಕೆಲವರು ಮಾಟ ಮಂತ್ರ ಬಿಲ್ಲಿ ಶೂನ್ಯ ಶಕುನಗಳನ್ನು ಕಳಿಸಿ, ತಂತ್ರ ಮಂತ್ರ ಯಂತ್ರಗಳನ್ನು ಮಾಡಿಸಿ ನಿಮಗೆ ತೊಂದರೆ ಕೊಡಬೇಕು ಅಂತ ಹೇಳಿ ಹಣವನ್ನು ವೇಸ್ಟ್ ಮಾಡಿ ನಿಮಗೆ ವಿರೋಧವಾಗಿ ಅವರು ಮಾಡ್ತಾ ಇದ್ದರೆ ನಿಂತ್ಕೊಳ್ಳಿ. ನೀನು ಮಾಡಪ್ಪ, ಯಾರೇ ಮಾಡಲಿ ಬಿಡಪ್ಪ. ನೀವು ಹೋಗ್ಬಿಟ್ಟು ಅಲ್ಲಿ ಕೈ ತೋರಿಸು, ಇಲ್ಲಿ ತೋರಿಸು, ಭಯಪಡು. ನೋ, ನನ್ನ ದೇವರು ಶಕ್ತನು, ನನ್ನ ದೇವರು ಶಕ್ತನೋ ಆತನು. ನನ್ನ ವಿರೋಧವಾಗಿರುವ ಪ್ರತಿ ಕೃತ್ಯಗಳನ್ನು ಲಯ ಮಾಡುವನು. ಬಿಳಾಮನಿಗೆ ದುಡ್ಡು ಕೊಟ್ಟು ಪ್ರವಾದಿಯನ್ನು ಕೊಂಡುಕೊಂಡ್ರು. ಈ ದಿನ ಏನೋ ಮಾಟ ಮಂತ್ರ ಅದು ಇದು ಮಾಡೋದರಲ್ಲಿ, ದುಡ್ಡು ಖರ್ಚು ಮಾಡೋದ್ರಲ್ಲಿ ಜನ ಏನು ಹಿಂದಕ್ಕೆ ಹೋಗಲ್ಲ. ಟಿ ವಿಗಳಲ್ಲೇ ಹಾಡುಗಳೇ ಕೊಡ್ತಾರೆ. ಆ್ಯಡ್ಗಳು. ಸ್ತ್ರೀ ವಶೀಕರಣ ಮಾಡಿಕೊಳ್ಬೇಕಾ, ನಿನ್ನ ಶತ್ರುಗಳು ನಾಶವಾಗಬೇಕಾ, ನಿನಗೆ ಕೋರ್ಟು ಕಚೇರಿಯಲ್ಲಿ ಜಯ ಆಗಬೇಕಾ, ಸ್ತ್ರೀ ಸತಿಪತಿಗಳ ಮಧ್ಯೆ ಇಲ್ಲುವ ಕಲಹವು ಸರಿಯಾಗಬೇಕಾ, ಅದು ಇದು ಎಲ್ಲ ಹೇಳ್ತಾರೆ. ಎಲ್ಲ ಸರಿಯಾಗಬೇಕಾ, ಬೇರ್ಪಡಿಸ್ಬೇಕಾ, ಡಿವೋರ್ಸ್ ತಗೋಬೇಕಾ, ಅವ್ರನ್ನ ಸಾಯಿಸ್ಬೇಕು ಅನ್ನೋ ಪದ ಉಪಯೋಗಿಸಲ್ಲ, ಅವ್ರು ಹಾಳಾಗುವಂತೆ ಮಾಡಬೇಕಾ, ಒಂದು ಫೋನ್ ಕರೆ ಮಾಡಿರಿ ಅಂತ ಹೇಳ್ತಾರೆ. ದೇವಜನರೇ, ಸಮಾಜವನ್ನು ಹಾಳು ಮಾಡುವಂತಹ ಕೃತ್ಯಗಳನ್ನು ಯಾರೂ ವಿರೋಧಿಸಲ್ಲ. ಆದರೆ ಇವತ್ತು ನಾವು ಹೇಳ್ತಾ ಇರೋ ಮಾತುಗಳು, ಕೆಟ್ಟದ್ದನ್ನು ಬಯಸಬೇಡ್ರಿ, ಶಾಪಗಳಿಗೆ ಭಯಪಡಬೇಡ್ರಿ, ಯೇಸುವಿನ ನಾಮದಲ್ಲಿ ಧೈರ್ಯವಾಗಿ ಎದುರಿಸಿರಿ. ಯಾವಾಗ ಬಿಳಾಮನು ಹಣ ತಗೊಂಡು ಶಪಿಸುವುದಕ್ಕಾಗಿ ಬಂದವನು ಶಪಿಸಲಿಲ್ಲ, ಆಶೀರ್ವದಿಸಿ ಹೋದನು. ಕೆಲವರಿಗೆ ಶಪಿಸುವುದೇ ಒಂದು ಅಸ್ತ್ರವಾಗಿದೆ. ನೋಡಿ, ದೇವರ ವಾಕ್ಯದಲ್ಲಿ ಕೀರ್ತನೆ 109:18-20 ವಾಕ್ಯದಲ್ಲಿ, ಶಪಿಸುವುದೇ ಅವನಿಗೆ ವಸ್ತ್ರವಾಗಿತ್ತು, ಅದು ನೀರಿನಂತೆ ಅವನ ಅಂತರಂಗದಲ್ಲಿಯೂ ಎಣ್ಣೆಯಂತೆ ಎಲುಬುಗಳಲ್ಲಿಯೂ ಸೇರಿತು. ಶಾಪವೇ ಅವನ ಹೊದಿಕೆಯು. ನಿತ್ಯವಾದ ನಡುಕಟ್ಟು ಆಗಲಿ. ನನ್ನನ್ನು ಎದುರಿಸಿ ಕೀಳು ಮಾತನಾಡುವವರಿಗೆ ಯೆಹೋವನಿಂದ ಬರುವ ಪ್ರತಿಫಲ ಇದೆ. ಕೆಲವರು ಯಾವಾಗ ನೋಡಿದ್ರೂ ಬೈತಾ ಇರ್ತಾರೆ. ಅವರ ಮಾತಿಗೆ ಚಿಂತೆ ಮಾಡಕ್ಕೆ ಹೋಗಬೇಡಿ. ಯಾಕೆಂದರೆ ಜಯ ಕೊಡುವವನು ದೇವರು, ಬಿಡುಗಡೆ ಕೊಡುವವರು ದೇವರು. ನಿಮ್ಮ ಪರವಾಗಿ ದೇವರಿರುವಾಗ ನಿಮ್ಮನ್ನು ಎದುರಿಸುವವರು ಯಾರಿದ್ದಾರೆ? ಹೌದಲ್ವಾ? ನಿಮ್ಮನ್ನು ಎದುರಿಸುವವರು ಯಾರು? ಇದೇ 109ನೇ ಕೀರ್ತನೆ 17ನೇ ವಾಕ್ಯದಲ್ಲಿ, ಶಪಿಸುವುದು ಇಷ್ಟವಾಗಿದ್ದರಿಂದ ಅದು ಅವನಿಗೆ ಬಂತು, ಆಶೀರ್ವದಿಸುವುದು ಇಷ್ಟವಲ್ಲದ್ದರಿಂದ ಅದು ಅವನಿಗೆ ದೂರವಾಯಿತು. ಶಾಪ ಹಾಕೋರ್ಗೆ ಶಾಪ ಬರುತ್ತೆ. ಪಾಸ್ಟರ್ ಅಂದರೆ ನಾನು ಹೇಳಿಲ್ಲ, ಇಲ್ಲಿ ವಾಕ್ಯ ನೋಡ್ರಿ. ಶಪಿಸುವುದು ಇಷ್ಟವಾಗಿದ್ದರಿಂದ ಅದು ಅವನಿಗೆ ಬಂತು. ಅವನು ಶಪಿಸ್ದ, ಅವನಿಗೆ ಬಂತು. ಆಶೀರ್ವದಿಸುವುದು ಇಷ್ಟವಲ್ಲದ್ದರಿಂದ ಅದು ಅವನಿಗೆ ದೂರವಾಯಿತು. ಶಪಿಸಿದ್ದರಿಂದ ಶಾಪ ಬಂತು, ಆಶೀರ್ವಾದ ಮಾಡದೇ ಇರೋದರಿಂದ ಆಶೀರ್ವಾದ ದೂರ ಆಯಿತು. ನೋಡಿದ್ರೆ ನಾನು ಹೇಳಿದ ವಾಕ್ಯ ಇಲ್ಲ. ನಾನೇನಾದರೂ ನನ್ನದೇ ಕಲ್ಪನೆಗಳನ್ನು ಹೇಳಿದರೆ ಐ ಆಮ್ ಸಾರಿ, ಇವಾಗಲೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಇದೆ. ಆದರೆ ಇಲ್ಲಿ ಗಮನಿಸ್ರಿ, ಒಂದು ಮಾತನ್ನು ಅರಣ್ಯಕಾಂಡ ಗ್ರಂಥದಲ್ಲಿ 22:12 ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ದೇವರು ಬಿಳಾಮನಿಗೆ ಹೇಳ್ತಾನೆ, ಬಿಳಾಮ ಸ್ಟಾಪ್, ನಿಂತ್ಕೋ.
ಅವರು ನನ್ನಿಂದ ಆಶೀರ್ವದಿಸಲ್ಪಟ್ಟ ಜನರು, ನೀನವರನ್ನು ಶಪಿಸಬಾರದು. ನೀನು ಹೋಗು, ಆದರೆ ಹೋಗಿ ಆಶೀರ್ವದಿಸು. ಇವತ್ತು ನಾನು ನಿಮಗೆ ಹೇಳುವಂಥದ್ದೇನೆಂದರೆ, ದೇವಜನವೇ, ನಿಮಗೆ ವಿರೋಧವಾಗಿ ಮಾಡಲ್ಪಡುವ ಎಲ್ಲ ಶಾಪಗಳು ಇವತ್ತು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಅಯ್ಯೋ ಇದು ಯಾಕೆ ಬಂತು? ಎಲ್ಲ ಸಮಸ್ಯೆಗಳಿಗೂ ಒಂದೇ ಕಾರಣ ಅಲ್ಲ, ಬೇರೆ 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 ಕಾರಣಗಳಿರುತ್ತವೆ. ನಿಮ್ಮ ಕಾರಣ ಏನಾಗಿದೆ, ನೀವು ಯಾಕೆ ಆ ಥರ ಇದಾಗಿದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಳಬೇಕಾಗಿದೆ. ನಿಮ್ಮ ವಿರೋಧವಾಗಿ ಯಾರಾದರೂ ಶಾಪ ಹಾಕಿದರೆ ಯೇಸುವಿನ ನಾಮದಲ್ಲಿ ಎಲ್ಲವನ್ನ ಎದುರಿಸಿರಿ. ನಾನು ಅದನ್ನು ಎದುರಿಸಬೇಕಾಗಿದೆ, ಜಯಿಸಬೇಕಾಗಿದೆ. ಆಗ ದೇವರು ನಮಗೆ ಬಿಡುಗಡೆಯನ್ನು, ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಈ ವಾಕ್ಯವನ್ನು ಕೇಳುತ್ತಿರುವ ದೇವಜನರೇ, ನನ್ನ ಜೀವಿತದಲ್ಲಿ ಯಾರಾದರೂ ಈ ಥರ ನಿಮಗೆ ವಿರೋಧವಾಗಿ ಶಾಪಗಳನ್ನು ಹಾಕಿದರೆ ಯೇಸುವಿನ ನಾಮದಲ್ಲಿ ಪ್ರತಿ ಶಾಪವು ಇಲ್ಲದೆ ಹೋಗಲಿ, ದುಷ್ಟನ ಕಾರ್ಯಗಳು ಲಯವಾಗಲಿ. ಇವತ್ತು ಮೊಣಕಾಲಲ್ಲಿ ಕೂತುಕೊಳ್ಳ್ರಿ, ನಿಮ್ಮ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿರಿ. ದೇವರೇ, ನನ್ನ ವಿರೋಧವಾಗಿರುವಂಥ ಎಲ್ಲ ದುಷ್ಟನ ಕಾರ್ಯಗಳನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇನೆ. ಬೀಳಾಮನನ್ನು ಹಣ ಕೊಟ್ಟು ಕಳುಹಿಸಿದಂತೆ ನನ್ನ ವಿರೋಧವಾಗಿ ಶತ್ರುಗಳು ಅನೇಕ ಷಡ್ಯಂತರಗಳನ್ನು, ನನ್ನ ಬಿಸ್ನೆಸ್ಗೆ ವಿರೋಧವಾಗಿ, ನನ್ನ ಕುಟುಂಬಕ್ಕೆ ವಿರೋಧವಾಗಿ, ನನ್ನ ಆರೋಗ್ಯಕ್ಕೆ ವಿರೋಧವಾಗಿ, ನನ್ನ ಮಕ್ಕಳಿಗೆ ವಿರೋಧವಾಗಿ, ನನ್ನ ಸೇವೆಗೆ ವಿರೋಧವಾಗಿ, ನನ್ನ ಕುಟುಂಬದ ಸಂತತಿಗೆ ವಿರೋಧವಾಗಿ, ನಮ್ಮ ಸಂಬಂಧಿಗಳಿಗೆ ವಿರೋಧವಾಗಿ ಹಾಕುವ ಪ್ರತಿ ಶಾಪವನ್ನು ಯೇಸು ರಕ್ತದಲ್ಲಿ ನಾನು ಬಂಧಿಸ್ತಾ ಇದ್ದೇನೆ. ಯಾಕೆಂದರೆ ನನ್ನ ಎಲ್ಲ ಶಾಪಗಳನ್ನು ನೀನು ಹೊತ್ತುಕೊಂಡು ಶಿಲುಬೆಯನ್ನು ಏರಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ ಸ್ವಾಮಿ. ನಿನಗೆ ವಂದನೆ, ಕೋಟಿ ಕೋಟಿ ಶತಕೋಟಿ ವಂದನೆಗಳು. ನೀನು ಅದ್ಭುತ ಸ್ವರೂಪನಾದ ದೇವರು, ಬಿಡುಗಡೆಯನ್ನು ಕೊಡಲಿಕ್ಕೆ ಶಕ್ತನಾದ ದೇವರು, ಸೌಖ್ಯ ಮಾಡಲಿಕ್ಕೆ ಶಕ್ತನಾದ ದೇವರು. ನಮ್ಮ ವಿರೋಧವಾಗಿರುವಂಥ ಎಲ್ಲ ದುಷ್ಟನ ಕಾರ್ಯಗಳನ್ನು ಯೇಸು ರಕ್ತದಲ್ಲಿ ಲಯಗೊಳಿಸು ಕರ್ತನೆ. ಪೂರ್ವಿಕರಿಂದ ಬರುವಂಥ ಶಾಪ, ದೇವರ ಸಂಬಂಧಿಕರ ಮೇಲೆ ಬಂದಿರುವ ಶಾಪ, ದೇವರೇ ತಂದೆ ತಾಯಿಗಳ ಮೇಲೆ ಬಂದಿರುವ ಶಾಪ, ನಮ್ಮ ಮೇಲೆ ಬಂದಿರುವ ಶಾಪ, ನಮ್ಮ ಕೆಲಸಗಳಿಗೆ ವಿರೋಧವಾಗಿ, ನಮ್ಮ ಪ್ರಯಾಣಗಳಿಗೆ ವಿರೋಧವಾಗಿ, ನಮ್ಮ ವಾಹನಗಳಿಗೆ ವಿರೋಧವಾಗಿ, ನಮ್ಮ ದೇವರ ವ್ಯಾಪಾರಗಳಿಗೆ ವಿರೋಧವಾಗಿ, ನಮ್ಮ ಆರೋಗ್ಯಕ್ಕೆ ವಿರೋಧವಾಗಿ ಮಾಡಲ್ಪಟ್ಟ ಪ್ರತಿ ಷಡ್ಯಂತರಗಳು, ಶಾಪಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಲಿ ಎಂದು ಬೇಡುತ್ತಾ ಇದ್ದೇನೆ. ಹೌದು ಸ್ವಾಮಿ, ಅಂಧಕಾರ ಶಕ್ತಿಗಳು ಬೆಳಕು ಬಂದಾಗ ನಿಲ್ಲುವುದಿಲ್ಲ ಕರ್ತನೆ. ಅಂಧಕಾರವು ಓಡಿ ಹೋಗುತ್ತದೆ, ಅಂಧಕಾರವು ಲಯವಾಗುತ್ತದೆ. ಹಾಗೆ ನೀವು ಮಾಡಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ. ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಅಪ್ಪಾ ತಂದೆಯೇ ನಿನಗೆ ಸ್ತೋತ್ರ. ಅತ್ಯುನ್ನತನಾದ ದೇವರೇ ನಿನಗೆ ಸ್ತೋತ್ರ. ಆಶ್ಚರ್ಯಕರನಾದ ದೇವರೇ ನಿನಗೆ ಸ್ತೋತ್ರ. ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಅವರ ತಲೆ ಮೇಲೆ ಕೈಯನ್ನಿಟ್ಟು ಅಪ್ಪ ನನ್ನನ್ನು ಅಭಿಷೇಕಿಸು, ನನ್ನನ್ನು ಆಶೀರ್ವದಿಸು, ನನಗೆ ವಿರೋಧವಾಗಿರುವ ಶಾಪಗಳನ್ನೆಲ್ಲ ಲಯ ಮಾಡು, ಬೂದಿ ಮಾಡು, ಸುಟ್ಟು ಬಿಡು ದೇವರೇ, ನೀನು ಅಭಿಷೇಕ ಮಾಡು ಎಂದು ಕೇಳಿಕೊಳ್ಳುತ್ತಿರುವಂಥ ಪ್ರತಿ ದೇವ ಮಗುವಿನ ಪ್ರಾರ್ಥನೆಯನ್ನು ನೀವು ಆಲಿಸಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಸ್ತೋತ್ರ. ಹೌದಪ್ಪ ಕರ್ತನೆ ದೇವರೇ, ಈ ವಾಕ್ಯಗಳನ್ನು ಬರೆದಿಟ್ಟುಕೊಂಡು ಕರ್ತನೆ ಅವರು ಪ್ರಾರ್ಥನೆ ಮಾಡಿ ದೇವರೇ ಕರ್ತನೆ, ಯಾವುದು ಕರ್ತನೆ ನಿಮಿತ್ತವಿಲ್ಲದ ಅವರ ಮೇಲೆ ಕೊಟ್ಟಂತ ಶಾಪವಾಗಲಿ, ಅವರನ್ನು ಶಪಿಸಿದ ಕಾರ್ಯಗಳಾಗಲಿ ಯಾವುದೊಂದು ನಿಲ್ಲದ ಹಾಗೆ ಈಗಲೇ ಇವತ್ತೇ ಈ ಕ್ಷಣದಲ್ಲಿ ಮುರಿದು ಬಿಡು. ಅವರ ಆರೋಗ್ಯದಲ್ಲಿ ಚೇತರಿಕೆ, ಹಣಕಾಸಿನಲ್ಲಿ ಚೇತರಿಕೆ, ದೇವರೇ ಅವರ ಆತ್ಮೀಕತೆಯಲ್ಲಿ ಚೇತರಿಕೆ, ಅವರ ಕೌಟುಂಬದಲ್ಲಿ ಚೇತರಿಕೆ, ಸತಿಪತಿಗಳಲ್ಲಿ, ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ, ಕರ್ತನೆ ಗುರು ಹಿರಿಯರ ಮಧ್ಯದಲ್ಲಿ, ಸಭೆಗಳಲ್ಲಿ, ಸೇವಕರ ವಿಶ್ವಾಸಿಗಳ ಮಧ್ಯದಲ್ಲಿ, ಅವರು ವಾಸ ಮಾಡುವಂಥ ಅಕ್ಕಪಕ್ಕದವರ ಮಧ್ಯದಲ್ಲಿ ದೇವರೇ ಸಮಾಧಾನ ಉಂಟಾಗಲಿ. ಅಕ್ಕಪಕ್ಕದವರು ಕೆಟ್ಟು ಹೋಗಬೇಕೆಂದು ಆ ದೂರದಲ್ಲಿರುವವರು ಅವರನ್ನ ಶಾಪ ಹಾಕುತ್ತಾ ತೊಂದರೆಗೊಳಿಸುತ್ತಿದ್ದರೆ, ಒಂದು ವೇಳೆ ಇದರ ನಿಮಿತ್ತ ಭಯಪಟ್ಟು ಕರ್ತನೆ ಸುಮ್ಮನೆ ಭಯಪಡುತ್ತಿರುವಂಥ ದೇವ ಮಕ್ಕಳನ್ನು ಯೇಸುವಿನ ನಾಮದಲ್ಲಿ ಲಯಪಡಿಸು. ಆಮೇನ್. ಥ್ಯಾಂಕ್ ಯು ಲಾರ್ಡ್. ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ಯಾರಿಗಿದು ಆಶೀರ್ವಾದವಾಗಿತ್ತೋ ಅವರು ಕರ್ತನೆ ನಂಬಿ ಯೇಸು ರಕ್ತದಲ್ಲಿ ಪ್ರತಿ ಕಟ್ಟುಗಳು, ಪ್ರತಿ ಶಾಪಗಳು, ಪ್ರತಿ ಅಂಧಕಾರ ಕಾರ್ಯಗಳು ಲಯವಾಗಿ ಹೋಗುತ್ತವೆ ಎಂದು ನಂಬಿ ಪ್ರಾರ್ಥಿಸಿದಂಥ ಈ ದೇವ ಜನರನ್ನ
ಆಮೇನ್ ಆಮೇನ್ ಆಮೇನ್. ಆ ಕಲ್ವಾರಿ ಕ್ರೂಜೆಯ ರಕ್ತದ ಮೂಲಕವಾಗಿ ನೀನು ತೊಳೆದು ಶುದ್ಧೀಕರಣ ಮಾಡಿ ಬಿಡುಗಡೆಯನ್ನು ಕೊಡಬೇಕಾಗಿ ನಿನ್ನ ಕರುಣೆಯ ಕರಕ್ಕೆ ಈ ದೇವಜನರನ್ನು ಒಪ್ಪಿಸಿಕೊಡುತ್ತಾ ಈ ದಿನವೆಲ್ಲ ಒಂದು ಬಿಡುಗಡೆಯ, ಒಂದು ಸೌಖ್ಯದ, ಒಂದು ಆಶೀರ್ವಾದದ, ಒಂದು ಕರ್ತನೆ ದೇವರೇ ದೊಡ್ಡ ದೇವರೇ ಅದ್ಭುತದ ಕೃತ್ಯವನ್ನು ಇವರು ಕಾಣುವಂತೆ ನೀನು ಅನುಗ್ರಹಿಸಬೇಕೆಂದು ಇವರ ಮನೆಯ ಸುತ್ತಲೂ, ಇವರ ಸುತ್ತಲೂ, ಇವರ ಪ್ರಯಾಣದ ಸುತ್ತಲೂ, ಕೆಲಸದ ಸುತ್ತಲೂ, ವ್ಯಾಪಾರದ ಸುತ್ತಲೂ, ಎಲ್ಲದರ ಸುತ್ತಲೂ ನೀನು ಕರ್ತನೆ ನಿನ್ನ ಪ್ರಸನ್ನತೆಯನ್ನು ತುಂಬಿಸಿ ಬಲಪಡಿಸಿ ನಡೆಸಬೇಕಾಗಿ ನಮ್ಮ ಪ್ರಾಣ ಪ್ರಿಯನು, ಬಿಡುಗಡೆ ಕೊಡುವಾತನು, ಜಯ ಕೊಡುವಾತನು, ಎಲ್ಲ ಶಾಪದ ಕಟ್ಟುಗಳನ್ನು ಮುರಿದು ಎಲ್ಲ ಮಾಟ ಮಂತ್ರ ಕರ್ತನೆ ಬಿಲ್ಲಿ ಶೂನ್ಯ ಶಕನಗಳು ಮಂತ್ರತಂತ್ರಗಳನ್ನು ಲಯ ಮಾಡುವಂಥ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮಧುರವಾದ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್ ಆಮೇನ್ ಆಮೇನ್. ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶಲೋಮ್. ಈ ವಿಡಿಯೋ ನಿಮಗೆ ಆಶೀರ್ವಾದಕರವಾಗಿದ್ದರೆ ದಯಮಾಡಿ ಈ ರೀತಿ ಭಯಪಡುವ ಶಾಪದ ವಿಷಯದಲ್ಲಿ ಅನುಮಾನಗಳಿರುವಂಥವರಿಗೆ ಶೇರ್ ಮಾಡಿರಿ ಎಂದು ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ನನ್ನ ಆರೋಗ್ಯಕ್ಕಾಗಿ, ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.